ಅಖಿಲ್ ಗೌಡ ಅವರ ತಂದೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಬೇಕಾಗಿತ್ತು. ಅದು ಆಗಿಲ್ಲ. ಬರುವಂತಹ ದಿನಗಳಲ್ಲಿ ಅಖಿಲ್ ಗೌಡ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಹೊರಹೊಮ್ಮಲಿ ಎಂದು ಕಲ್ಲಿನಾಥ ದೇವರು ಆಶೀರ್ವದಿಸಿ ಮಾತನಾಡಿದರು. ಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಸುಕ್ಷೇತ್ರ ಚಿಕ್ಕಗರ್ಸಂಗಿ ಗ್ರಾಮದ ಶ್ರೀ ಹನುಮಾನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ರಸಮಂಜರಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯನ್ನುದ್ದೇಶಿಸಿ ಮಾತನಾಡಿದ ಶ್ರೀಗಳು, ಚಿಕ್ಕಗರ್ಸಂಗಿ ಗ್ರಾಮ ಭಕ್ತಿ ಭಾವಕ್ಕೆ ಹೆಸರುವಾಗಿರುವಂತಹ ಗ್ರಾಮವಾಗಿದೆ. ಅಖಿಲ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಯುವಕರು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಯುವ ಸಮೂಹ ಅವರ ಮೇಲೆ ಇಟ್ಟಿರುವಂತಹ ಹಂಬಲ ಎತ್ತಿ ತೋರುತ್ತದೆ. ಅಖಿಲ್ ಗೌಡ ಸಹಿತ ಸಾಕಷ್ಟು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದರ ಜೊತೆಗೆ ತಮ್ಮ ಜನಪ್ರಿಯತೆಯನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ಇವರ ತಂದೆಯವರು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಬೇಕಾಗಿತ್ತು. ಅದು ಸಾಧ್ಯವಾಗಲಿಲ್ಲ. ಆದರೆ ಬರುವಂತಹ ದಿನಮಾನಗಳಲ್ಲಿ ಅಖಿಲ್ ಗೌಡ ಪಾಟೀಲ್ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜನತೆಯ ಸೇವೆ ಮಾಡುವಂತಾಗಲಿ ಎಂದು ಆಶೀರ್ವದಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಬಲಾದಿ ಶ್ರೀಗಳು ಆಶೀರ್ವಚನ ನೀಡಿದರು. ಯುವ ಮುಖಂಡ ಚಂದ್ರಶೇಖರ್ ಬೆಳ್ಳೊಬ್ಬಿ, ಕಲ್ಲು ಸೊನ್ನದ್, ಗುರು ಚಲ್ವಾದಿ, ವಕೀಲ ಮೊಹಮ್ಮದ್ ಗೌಸ್ ಹವಾಲ್ದಾರ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಮಾಜಿ ಸೈನಿಕರನ್ನ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರನ್ನ, ಆದರ್ಶ ರೈತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಮಲಘಾಣ, ಮುಳವಾಡ, ಕುಪ್ಪಕಡ್ಡಿ, ಹಳ್ಳದ ಗೆಣ್ಣೂರು, ರೋಣಿಹಾಳ, ಕೊಲ್ಹಾರ ಸೇರಿದಂತೆ ಇನ್ನೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು, ಅಭಿಮಾನಿಗಳು, ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಸಮಂಜರಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡುವುದರ ಜೊತೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ನಾವು ಈ ಒಂದು ಜಾತ್ರೆ ನಿಮಿತ್ತವಾಗಿ, ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ತಾವು ಹಮ್ಮಿಕೊಂಡಿರ್ತಕ್ಕಂಥ ಈ ರಸಮಂಜರಿ ಕಾರ್ಯಕ್ರಮವನ್ನ ಏನು ತಾವು ನೋಡಲು ಆಗಮಿಸಿದ್ರೆ ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ ಏನಂದ್ರೆ, ಈ ಕಾರ್ಯಕ್ರಮವನ್ನ ಮನರಂಜನೆಯ ಕಾರ್ಯಕ್ರಮ, ಮನರಂಜನೆ ರೀತಿಯಿಂದ ನಾನು ನೋಡಬೇಕು ಅನ್ನುವಂತ ವಿನಂತಿಯನ್ನ ಮಾಡಿಕೊಂಡು ಯಾವುದೇ ಆವಾಸಗಳಿಗೆ ಎಡೆಮಾಡಿ ಕೊಡದೇ ಈ ಕಾರ್ಯಕ್ರಮವನ್ನ ಶಾಂತ ರೀತಿಯಾಗಿ ಕುಳಿತು ನೋಡಿ ಆಸ್ವಾದಿಸಬೇಕು. ಆ ಎಲ್ಲ ಸಂಘಟಕರಿಗೆ ತಮ್ಮ ತನುಮನಧನದ ಬೆಂಬಲವನ್ನು ಕೊಡ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಒಂದಕ್ಕಿಂತ ನಾ ಹೆಂಡಿಬಿಲ್ ಹಾಕಿ ತಗೊಂಡೆ ಅಂದ್ರೆ ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಹೆಸರು ತಗೊಂಡಿಲ್ಲ, ಬಹಳ ಸಂಖ್ಯೆ ಅವ್ರ ಲೇಟ್ ಆದ್ರೂ ಈ ಗರ್ಸಂಗ್ಯ ಲೇಟ್ ಆದ್ರೂ ರೀ ಯಾರು ಕೂಗ್ ಹೊಡೆಯಂಗಿಲ್ಲ, ಬೇರೆಯವ್ರ ದಾಂಧಿ ಮಾಡ್ತಾರ, ಈ ಊರ ಹೊಡೆಯಂಗಿಲ್ಲ. ಯಾಕಂದ್ರೆ ಈ ವೇದಿಕೆ ಮೇಲೆ ಹೆಸರು ಎಲ್ಲರೂ ತಗೋಬೇಕಾಕೈತಿ. ಅದಕ್ಕೆ ಇವತ್ತಿನ ಇಲ್ಲ ಕುತ್ಕೋಲ್ ಅವರು, ಅಣ್ಣಾ ಸಾಹೇಬ್ ಪಾಟೀಲ್ ಅವರು, ಅದ್ರ ಜೊತೆಗೆ ಈ ಜ್ಯೋತಿ ಬೆಳೆಸುವ ಆಗಮಿಸಿರ್ತಕ್ಕಂಥ ವಿಶ್ವನಾಥ ಇವತ್ತು ಮಾರುದೇಶ ಜಾತ್ರೆಯಾಗಿ ನಮ್ಮ ಕೃಷ್ಣ ಗದಗರು ಕನು ಮನ ಧನ ಸಹಾಯದಿಂದ ಬಹಳ ತಾವೆಲ್ಲ ಇವತ್ತು ಬಹಳ ಖುಷಿಯಿಂದ ಚಪ್ಪಾಳೆ ಹೇಳ್ತೀರಾಗಲೇ. ಅಂದ್ರೆ ಗರ್ಸಂಗಿ ಗ್ರಾಮ ಒಂದು ವಿಶೇಷ ಕಾರ್ಯಕ್ರಮ ನೀವು ಹಾಕೊಂಡಿರಿ, ಬಹಳ ಧನ್ಯವಾದ ಹೇಳ್ತೀನಿ. ಪ್ರಮಾಣದಲ್ಲಿ ಒಳ್ಳೆಯ ಮಳೆ ಆಗ್ಲಿ, ರೈತ ಬೆಳೆದಕ್ಕಂಥ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಸಿಗ್ಲಿ ಅಂತಕ್ಕಂಥ ಹಾರೈಸಿ ನಾನು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ. ಸಂದೇಶವನ್ನು ಸಾರಿ ಹೋಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನ ಈ ಸಂದರ್ಭದಲ್ಲಿ ಜ್ಞಾನಿಸಿ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ, ಸದ್ದಿಲ್ಲದೆ ಸೇವೆ ಮಾಡಿ ಸುದ್ದಿಯಾಗಿ ನಡೆದಾಡುವ ದೇವರೇ ಆಗಿ ನಮ್ಮ ನಿಮ್ಮೆಲ್ಲರ ಬಾಳು ಬೆಳಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಶತಮಾನ ಕಂಡ ಶ್ರೇಷ್ಠ ಸಂತ, ನಡೆದಾಡುವ ದೇವರು ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಸಹಿತ ಈ ಸಂದರ್ಭದಲ್ಲಿ ಜ್ಞಾನಿಸಿ ಮಸ್ತಕವನ್ನೇರಿಸಿ ಶಿರವಾಗಿ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಶ್ರೀ ಮಾರುತೇಶ್ವರ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ರಸಮಂಜರಿ ಕಾರ್ಯಕ್ರಮದ ಪಾವನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಬೆಳ್ಳೊಬ್ಬಿ ಅವರಲ್ಲಿಯೂ ಹಾಗೂ ಇವತ್ತಿನ ದಿವಸ ಈ ಚಿಕ್ಕಗರ್ಸಂಗಿ ಗ್ರಾಮದಲ್ಲಿ, ಚಿಕ್ಕಗರ್ಸಂಗಿ ಗ್ರಾಮ ಚಿಕ್ಕದಿದ್ರು ಬಹಳ ಚೊಕ್ಕದಾಗಿ ಶ್ರೀ ಮಾರುತೇಶ್ವರ ಜಾತ್ರೆಯನ್ನ ಬಹಳ ಅಚ್ಚುಕಟ್ಟಾಗಿ, ಬಹಳ ಶಿಸ್ತುಬದ್ಧವಾಗಿ ಈ ಜಾತ್ರೆಯನ್ನು ವಿದ್ಯುತ್ ಪೂರ್ಣವಾಗಿ ಆಚರಿಸಿರ್ತಕ್ಕಂಥ ಗ್ರಾಮ ಯಾವ್ದಾದ್ರು ಇದ್ರ ಅದು ಚಿಕ್ಕಗರ್ಸಂಗಿ ಗ್ರಾಮ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹನುಮಾನ
ಪ್ರಭು ಶ್ರೀರಾಮಚಂದ್ರನ ಅಪ್ಪಟ ಭಕ್ತ. ಹನುಮಾನನನ್ನು ನಾವು ನಾನಾ ಹೆಸರುಗಳಿಂದ ಕರಿತೇವೆ. ಹನುಮಾನ, ಹನುಮಂತ, ವಾಯುದೇವ, ಆಂಜನೇಯ, ಬಜರಂಗ. ನಾವು ನಮ್ಮೆಲ್ಲರ ಆರಾಧ್ಯ ದೇವ ಅಂತೇಳಿ ನಾವು ಈ ದವಣದ ಹುಣ್ಣಿಮೆಯ ಈ ಜಯಂತಿಯನ್ನ, ನಾವು ದವಣದ ಹುಣ್ಣಿಮೆಯ ದಿನ ಈ ಹನುಮಾನ ಜಯಂತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಾವು ನೆರವೇರಿಸ್ತೇವೆ. ಯಾವುದೇ ಉತ್ಸವ ಆಗಿರಬಹುದು, ನಾವೆಲ್ಲರೂ ಜಾತಿ, ಧರ್ಮ, ಮತ, ಪಂಥ ಭೇದ ಭಾವವನ್ನು ಮರೆತು ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಈ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಜೈನರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವದಿಂದ ಕೂಡಿ ಆಚರಿಸಿದಾಗ ಮಾತ್ರ ಇಂಥ ಉತ್ಸವಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಮಾತನ್ನ ಹೇಳ್ತಾರೆ. ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು, ಸುಮ್ಮನವ ಕರೆದಾಗ ಎದ್ದು ಹೋಗೋಂಗಿರ್ಬೇಕಂತ. ಇದ್ದು ಇಲ್ಲದಂತೆ ಈ ಭೂಮಿ ಮೇಲೆ ಇರುವ ಮುನ್ನ ಈ ಸಮಾಜಕ್ಕೆ ಏನಾದರೂ ಒಂದು ನಾವು ಕೊಡುಗೆಯನ್ನು ಕೊಡಬೇಕಂತ. ಅಂತ ಕೊಡುಗೆಯನ್ನು ಸಮಾಜಮುಖಿಯಾಗಿ ಎಲ್ಲ ಯುವ ಜನತೆಯ ಜೊತೆ ಬೆರೆದು ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಕ್ಕಂಥ ಕಾರ್ಯ ಇವತ್ತಿನ ಪ್ರಚಲಿತ ದಿನಮಾನದಲ್ಲಿ ಯಾರಾದ್ರೂ ಮಾಡಾಕತ್ತಾರಪ್ಪ ಅಂತಂದ್ರ ಅದು ಅಖಿಲ್ ಗೌಡ್ರು ಅಂತಕ್ಕಂಥ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಕೊಡ್ಲಿ, ಅವ್ರಿಗಿನ್ನೂ ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ಯುವ ಜನತೆಗೆ ಅವರು ಸ್ಫೂರ್ತಿಯಾಗ್ಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸುತ್ತಾ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೇನೆ. ಆತ ಬಿದ್ದರೆ ಸಾಕು, ಜಾತಿಯಲ್ಲಿ ಜಾತಿಯನ್ನ ಬೇಡ, ಶಿವನಲ್ಲಿ ದಾತನೇ ಜಾತ ಸರ್ವಜ್ಞ ಎಂಬಂತೆ ನೀವು ಈ ಭೂಮಿಯ ಮೇಲೆ ಯಾರು ಹಿಂದೂಗಳಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರು ಮುಸಲ್ಮಾನರಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರು ಕ್ರೈಸ್ತರಾಗಿ ಬದುಕಬೇಡ್ರಿ, ನೀವು ಈ ಭೂಮಿಯ ಮೇಲೆ ಯಾರು ಜೈನರಾಗಿ ಬದುಕಬೇಡ್ರಿ. ಬದಲಾಗಿ ಭವ್ಯ ಭಾರತ ದೇಶದ ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ಬದುಕಿ. ಜಾತಿ ಧರ್ಮ ಅನ್ನೋದು ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಹೊರತು ಜನಸಾಮಾನ್ಯರನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ದ್ವೇಷವನ್ನು ಬಿತ್ತುತ್ತಿರುವ ಪ್ರಚಲಿತ ಸಮಾಜದಲ್ಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಸಮಯಾವಕಾಶವನ್ನು ತೆಗೆದುಕೊಳ್ಳದೆ ನನ್ನನ್ನು ಸಹಿತ ಇಲ್ಲಿ ಕರೆಯಿಸಿ ಸಹೋದರರು, ಯಾಕಂದ್ರೆ ಇಷ್ಟೊಂದು ಟೈಮ್ 12 ಆಗೈತಪ್ಪ ಅಂದ್ರೂ ಕೂಡ ಇಷ್ಟು ಶಾಂತ ರೀತಿಯಿಂದ ನಾವೆಲ್ಲರೂ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿದ್ರೆ ಅದ ನಮ್ಗೆ ಬಹಳ ಖುಷಿ ಅನ್ನಿಸ್ತತಿ. ಯಾಕಂದ್ರೆ ನಾವೆಲ್ಲ ನೋಡ್ತಿರ್ತೀವಿ, ಅಣ್ಣ ಹೇಳಿದ್ರೆ ಈಗ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಬಹಳ ತಾವೆಲ್ಲ ನೋಡ್ತೀರಿ ಹೆಂಗ ದಾಳಿ ಆಗ್ತಾವು, ಎಲ್ಲ ಸಮಸ್ಯೆಗಳ ಉದ್ಭವ ಆಗ್ತಾವ. ಕರೆ ಯಾವುದೋ ಒಂದು ಪೂಜ್ಯರ ತಾವು ಮಾತುಗಳನ್ನ ಕೇಳ್ಬೇಕಂತೇಳಿ ಬಹಳ ಒಂದು ಉತ್ಸಾಹದಿಂದ ತಾವೆಲ್ಲರೂ ಶಾಂತ ರೀತಿಯಿಂದ ಕಾಪಾಡ್ಕೊಂಡಿರಲ್ಲ. ಅದನ್ನ ನಮಗೆಲ್ಲ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ. ಅದೇ ರೀತಿಯಾಗಿ ರಸಮಂಜರಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ರಿ. ಬರುವಂತ ದಿನಮಾನದಲ್ಲಿ ಆ ಆಂಜನೇಯ ತಮ್ಮೆಲ್ರಿಗೂ ಕೂಡ ಒಳತನ ಮಾಡ್ಲಿ ಅಂತೇಳಿ ನಾನು ಜಾಸ್ತಿ ಮಾತನಾಡೋದಿಲ್ಲ. ಅದಕ್ಕೆ ಇನ್ನು ಪೂಜಾರಿ ಮಾತನಾಡೋಣ. ತಾವೆಲ್ಲ ಕಲಿಸಿರ್ತಕ್ಕಂಥದ್ದು, ಅದಕ್ಕೆ ತಾವು ಕೂಡ ತಮ್ಮ ಬದುಕಿನೊಳಗೆ ಏನಾದ್ರೂ ಕಷ್ಟ ಸುಖಗಳು ಬಂದಪ್ಪ ಅಂತಂದ್ರೆ ಸ್ಮರಣೆಯನ್ನು ಮಾಡ್ರಿ, ದೇವರನ್ನ ಆರಾಧಿಸ್ರಿ, ಒಳ್ಳೆಯವರಾಗಿ ಹೋಗ್ರಿ, ತಂದೆ ತಾಯಿಗಳನ್ನ ಗೌರವಿಸ್ರಿ. ಮನೆಯೊಳಗ ಏನಾದ್ರೂ ಸಂಪತ್ತನ್ನು ಗಳಿಸ್ಲಿಲ್ಲ ಅಂದ್ರೂ ಕೂಡ ಆ ಮನೆಗೆ ಒಬ್ಬ ಒಳ್ಳೆಯ ಮಕ್ಕಳಾಗಿ ಹೆಸರು ತರ್ರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಮತ್ತು ನಾಳೆ ದಿಗಂಬರೇಶ್ವರ ಮಠದ ಜಾತ್ರೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಇವತ್ತು ಚಿಕ್ಕ ಗರಸಂಗಿ ಮತ್ತು ಹಿರಿಯ ಗರಸಂಗಿ ಒಂದೇ ನಾಣ್ಯದ 2 ಮುಖಗಳು. ಅದಕ್ಕೆ ಈ ಊರಿನ ಶ್ರೀಮಂತ ಅವರು ಮತ್ತು ಎಲ್ಲ ಸಮಾಜವನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ನಾಯಕರು. ಆದ್ರೆ ಖಂಡಿತವಾಗ್ಲೂ ನಾ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಒಬ್ಬ ಒಳ್ಳೆಯ ಸುಸಜ್ಜಿತ ಒಬ್ಬ ಒಳ್ಳೆಯ ರಾಜಕಾರಣಿಗಳಾಗಿ ಅವರ ತಂದೆಯವರು ಜಿಲ್ಲಾ ಪಂಚಾಯತಿ ಸದಸ್ಯರು ಆಗ್ಬೇಕಾಗಿತ್ತು. ಆದ್ರೆ ಮುಂದಿನ ದಿನಮಾನದೊಳಗೆ ಇವರು ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ತಾವು ಕೂಡ ಅವರನ್ನ ಈ ಊರಿನ ಸಣ್ಣ ಊರಾದ್ರೂ ಕೂಡ ಒಬ್ಬ ಒಳ್ಳೆ ನಾಯಕರನ್ನು ತಾವೆಲ್ಲ ಬೆಳೆಸ್ತಕ್ಕಂಥದ್ದು ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ತಮ್ಮ ಸಾಕು ಬಿಡ್ರಿ, ಹಿಂಗಾಗಿತ್ತು ಒಬ್ಬ ಕೊಡ್ಲಿ ಹಿಡ್ಕೊಂಡು ಅಡ್ಡಾಡಕತ್ತ. ಸದಾಶಿವ ಚಂದ್ರತಾಯಿ ಚಿಕ್ಕಮುತ್ಯಾರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಚಿಕ್ಕಗರಸಂಗಿ ಗ್ರಾಮದ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎಲ್ಲ ಗ್ರಾಮದ ಗುರು ಹಿರಿಯರು ಸೇರಿಕೊಂಡು ಈ ಒಂದು ಗ್ರಾಮದಲ್ಲಿ ಚಿಕ್ಕಗರಸಂಗಿ ಗ್ರಾಮದಲ್ಲಿ ಈ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ. ಅದರ ಜೊತೆಗೆ ಈ ಘನ ವೇದಿಕೆಯನ್ನ ಅಲಂಕರಿಸಿದಂತ ಶ್ರೀ ಪರಮ ಪೂಜ್ಯ ದಿಗಂಬರೇಶ್ವರ
ವೇದಿಕೆ ಮೇಲೆ ಆಸೀನರಾದಂತ ಅವರಿವರೆನ್ನದೇ ಎಲ್ಲರಿಗೂ ಗುರು ಹಿರಿಯರು ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಗಳಿಗೆ ನಮಸ್ತೆ. ತಂದೆ ತಾಯಿಗಳಿಗೆ ಒಳ್ಳೆಯ ಮಗನಾಗಿ ಮನೆಯನ್ನ ಬೆಳಗರಿ ಅಂತ ಹೇಳಿ ಪರಮ ಪೂಜ್ಯರು ಬಹಳ ಅಚ್ಚುಕಟ್ಟಾಗಿ ಹೇಳಿದರು. ಆ ಮಾತನ್ನ ನೀವೆಲ್ಲರೂ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋದ್ರ ನಿಮ್ಮಂತ ಒಳ್ಳೆ ಮಗ ಮನೆಗೆ ಸಹಿತ ಒಳ್ಳೆ ಮಗನಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇಲ್ಲಿ ಒಂದ್ 2 ನಿಮಿಷ ಶಾಂತಿ. ಯಾರಿಗೇನು ಅನ್ನಕ್ಕೆ ಬರುದಿಲ್ಲ. ಇವತ್ತು ಬೌಲಾದಿ ಮುತ್ಯಾರ ಬಂದಾರ ಒಂದ್ ಸ್ವಲ್ಪ ಹೆಚ್ಚಿಗೆ ತಗೊಂಬಂದಿರ್ತಾನೆ. ಹಂಗ ಅನ್ಬೇಡಪ್ಪ ಅಂತಂದ್ರೆ ಈಗ ನಮಗೂ ದೇವರಾಗ ಹೇಳಿದ್ರೆ ಹೇಳಿದವ್, ಅದಕ್ಕೆ ಏನು ಮಾಡಕ್ ಆಗೋದಿಲ್ಲ. ಹರ್ದದ ಹಳ್ಳ ನಿಂತಿದ್ದತಿ. ಬೈದವ್ರು ನಮ್ಮವ್ರು, ಬಡ್ದವ್ರು ನಮ್ಮವ್ರು, ಚುಚ್ಚಿ ಮಾತಾಡಿದವ್ರು ನಮ್ಮವ್ರು, ಉಗುಳಿದವರು ನಮ್ಮವ್ರು. ಈ ಎಲ್ಲ ಗುಣಗಳನ್ನು ಹೊಟ್ಟೆ ಹಾಕೊಂಡು ಹೋದ್ರೆ ನಿನ್ನಂತ ಒಳ್ಳೆ ವ್ಯಕ್ತಿನೇ ಯಾರು ಹೋಗೋದಿಲ್ಲ. ನಮ್ಮ ಭಕ್ತ ಇಲ್ಲಿ ಯಾಕಂದ್ರ ನಮ್ ಕಲಿನಾಥ್ ದೇವ್ರು ಹೇಳಿದ್ರಲ್ಲ ಇದೀಗ, ಜಗತ್ತಿನೊಳಗೆ ಏನೋ ಗಳಿಸ್ಲಿಕ್ಕೆ ಆಗ್ಲಿಕ್ಕಂದ್ರ ಏನೋ ಹಾಳು ಮಾಡಕ್ ಹೋಗ್ಬೇಡ್ರಿ, ಮನೆಗೆ ಒಳ್ಳೆ ಮಗನಾಗಿ. ಇಷ್ಟೆಲ್ಲ ಹೇಳ್ತಾರ ಪರಮ ಪೂಜ್ಯರು. ಆದ್ರೂ ಸಹಿತ ಸದಾಶಿವ ಮುತ್ಯ ತಗೋಣ ಅಂತ ಹೇಳಿ ನೀವು ತಗೋತೀರಿ, ನಮ್ಮ ಹೆಸರು ಕೆಡಿಸ್ಬಿಡ್ತೀರಿ. ಸದಾಶಿವ ಮುತ್ಯ ಎಲ್ಲೂ ಉಲ್ಲೇಖ ಮಾಡಿಲ್ಲ ಯಾರು ನೀವು ತೀರ್ಥ ತಗೋರಿ ಅಂತ ಹೇಳಿ. ಎಲ್ಲರೂ ಉಲ್ಲೇಖ ಮಾಡ್ಯಾನು ಇಲ್ಲ. ಅವ್ರು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡಾರ ಮದ್ಯವನ್ನ. ಹಾಲಿದ್ದದನ್ನ ತೀರ್ಥ ಮಾಡ್ಯಾರ, ತೀರ್ಥದನ್ನ ಹಾಲು ಮಾಡ್ಯಾರ. ಇವತ್ತು ಕೃಷ್ಣಾ ನದಿಯನ್ನೇ ತೀರ್ಥ ಕ್ಷೇತ್ರವ ಮಾಡ್ಯಾರ. ಹೆಂಗೈತಪ್ಪ ಅಂದ್ರ ಚಿಕ್ಕ ಜರ್ಸಂಗಿ ಗ್ರಾಮ ನೋಡಾಕ ಚಿಕ್ಕ ಜರ್ಸಂಗಿ ಗ್ರಾಮ ಅಂತ ಐತಿ. ಆದ್ರೆ ನಿಮ್ಮಂತ ಭಕ್ತಿ ಉಳ್ಳಂತ ದೊಡ್ಡ ಭಕ್ತರೇ ಯಾರು ಇಲ್ಲ ಅಲ್ಲಿ. ಯಾಕಂದ್ರ ಈ ಭಕ್ತಿಯನ್ನ ನೀವು ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋದ್ರ ಅಂದ್ರ ಇವತ್ತು ಜಗತ್ತಿಗೆ ಎಲ್ಲ ಸುಭಿಕ್ಷೆ ಆಗ್ತೈತಿ. ಯಾಕೆ ಹೇಳಕತ್ತೀನಪ್ಪ ಅಂದ್ರ ಈಗಿನ ಯುಗದೊಳಗ ನಾ ದೊಡ್ಡವ ನೀ ದೊಡ್ಡವ ಅನ್ನೋದಕ್ಕಿಂತನೂ ಮನಸ್ಸಿನಾಗ ಎಲ್ಲಾ ನನ್ನವ್ರಂತ ಅನ್ಕೊಂಡು ಹೋದ್ರಿ ಅಂದ್ರ ನಿಮ್ಗೂ ಕೂಡ ಒಳ್ಳೇದಾಗಿ ಆಗ್ತೈತಿ. ಇದೀಗ ನಮ್ಮ ವಕೀಲ ಸಾಹೇಬ್ರು ಹೇಳಿದ್ರಲ್ಲ, ಪ್ರತಿಯೊಂದು ವಚನಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಹೇಳಿದ್ರು. ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತನೂ ನಮ್ಮ ಭಾರತ ದೇಶಕ್ಕೊಬ್ಬ ಒಳ್ಳೆಯ ಪ್ರಜೆ ಆಗರಂತೆ. ಬಹಳ ಅಚ್ಚುಕಟ್ಟಾಗಿ ಅವರು ಸಹಿತ ಚೊಕ್ಕ ನುಡಿಗಳನ್ನ ಹೇಳಿದ್ರು. ಅವರು ಸಹಿತ ಇವತ್ತ ಈ ಚಿಕ್ಕ ಗರ್ಸಂಗಿ ಗ್ರಾಮದಲ್ಲಿ ನಾ ಎಲ್ಲ ಮಾತಾಡಬೇಕಂತನ, ಆದ್ರೆ ಹಿರಿಯರ ಶಾಸ್ತ್ರ ಐತಲ್ಲ, ಮನಿಗೆ ಹಿರಿ ಮಗ ಆಗಬಾರ್ದತ್ತ, ಲಾಸ್ಟ್ ಭಾಷಣಕಾರ ಆಗಬಾರ್ದತ್ತ. ಪರಿಸ್ಥಿತಿ ವಜ್ಜೋಕತಿ, ಯಾವಾಗ ಮುಗಿಸ್ತಾರಂತ ಇರ್ತಾರೆ. ಯಾವಾಗಿಲ್ಲ ಮಾಯಿಕ್ ಹೇಳೋದಕ್ಕೂ ಕುಣದಾರು ನಾವು ನೋಡಿ ಅನ್ನುವಂಥದ್ದು ಐತಿದೆ. ಆದ್ರೆ ಒಂದ್ ಮಾತು, ಈ ರಸಮಂಜರಿ ಕಾರ್ಯಕ್ರಮವನ್ನ ಇಲ್ಲೇ ನೋಡಿಬಿಟ್ಟು ಹೋಗ್ಬಿಡ್ಬೇಕಾದ್ರೆ ಕೆಟ್ಟದ್ದೂ ಇರ್ತದೆ. ಅದ್ರ ಜೊತೆ ಮೊಬೈಲ್ನು ಹಂಗೈತೆ, ಸದುಪಯೋಗನೂ ಹಂಗೈತೆ, ದುರುಪಯೋಗನೂ ಹಂಗೈತೆ. ಯಾಕಂದ್ರೆ ಕೂತಲ್ಲಿ ಬೆಂಕಿನೂ ಹಸ್ತದ. ಯಾಕೆ ಯಾರು ಮಾತಾಡ್ತಿರ್ತಾರ ಅದನ್ನ ತೋರಿಸಿ ಹೋಗದ್ ಬೆಂಕಿ ಹಚ್ಚಿ ಬಿಡುದು. ಅದಕ್ಕೆ ನಾ ಹೇಳ್ತೀನಲ್ಲ, ಪ್ರತಿ ಇದ್ರೊಳಗ ನಮ್ ಮುಂದೆಲ್ಲ ಚಲೋ ಮಾತಾಡ್ತಾರ. ಇಲ್ರಿ ನಿಮ್ ಮಗ ಬಾಳ ಎತ್ತರಕ್ ಬೆಳದ, ಚಲೋ ಅದ, ಎಲ್ಲ ಒಳ್ಳೇದಾಕಂತಿರ್ತಾರ. ಕತ್ರಿ ಇಟ್ಕೊಂಡು ಅಡ್ಡಾಡ್ತಿರ್ತಾರ. ಹಿಂದಾಗಬಾರ್ದು. ಏನ್ ಅನ್ಬೇಡಿ, ಏನು ಅನ್ಬೇಡ. ಯಾಕೆ ಗೊತ್ತಾನ, ಅವ್ರು ಹೇಳ್ತಾರ ಬೌಲಾಜಾರ್ ಮಾತು ಯಾವಾಗ ಕರೆ ಬರ್ತಾವಂದ್ರ ಮುತ್ಯಾನ ಪ್ರಸಾದ್ ತಗೊಂಡ ಕರೆ ಬರ್ತಾವ ಅಂತ ಹೇಳ್ತಿರ್ತಾರ. ಯಾಕಂದ್ರೆ ಯಾರಿಗೇನು ಅನ್ನಕ್ ಬರೋದಿಲ್ಲ. ಯಾಕಂತಂದ್ರ ಇವತ್ತ ಹೇಳೋದು ಏನೈತಪ್ಪ ಅಂತಂದ್ರ, ದಯವಿಟ್ಟು ಹೇಳ್ತೀನಿ, ಕಟ್ಟೋದಾಗ್ಲಿಕ್ಕಂದ್ರ ಕೆಡುವ ಕೆಲಸ ಎಂತ ಮಾಡಕ್ ಹೋಗ. ಇದು ಒಂದು ಚಾಚು ತಪ್ಪದೆ ಪಾಲಿಸ್ಕೊಂಡು ಯಾರು ಬೆಳಿತಾರಲ್ಲ ಅವ್ರನ್ನ ಬೆಳೆಸುವಂತ ಆಗ್ಲಿ. ಯಾಕಂತಂದ್ರೆ ಈ ಕೈಗಳನ್ನು ಭಗವಂತ ಕೊಟ್ಟಾನಂದ್ರ ಕೇವಲ ಬಳಸಿಕೊಳ್ಳಕ್ಕೆ ಮಾತ್ರ ಅಲ್ಲ, ಬೆಳೆಸಾಕು ಸಹಿತ ಈ 2 ಕೈಗಳು ಬೇಕಾಗ್ತಾವ. ದಯವಿಟ್ಟು ಹೇಳ್ತೇನೆ. ಯಾಕಂತಂದ್ರ ನಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಇವತ್ತು ಜಗತ್ತಾಗಿ ಎಲ್ಲ ಐತೆ, ಯಾರಿಗಾರ ನೆಮ್ಮದಿ ಐತೆನ? ರೊಕ್ಕ ಇದ್ರು ಒಂದು ಚಿಂತೆ, ಇರ್ಲಿಕ್ಕೂ ಒಂದು ಚಿಂತೆ. ಯಾಕಂದ್ರೆ ಬಹಳ ಸೂಕ್ಷ್ಮ ಐತೆ ಕಾಲಮಾನ. ಇಂತಹ ದಿನಮಾನಗಳು ಬರ್ತಾವ. ಇವತ್ತು ರೊಕ್ಕ ರೂಪಾಯಿ
ಅನ್ಯಾಯ, ದಬ್ಬಾಳಿಕೆ ಇವೆಲ್ಲವೂ ಹೆಚ್ಚಾಗಿ ಇವತ್ತು ನಡೆ ನುಡಿಗಳು ಇವತ್ತೆಲ್ಲ ಕೆಟ್ಟೋಗಿ ನಲ್ಲಿ ಏನು ಉಳಿತಾ ಇಲ್ಲ. ಇವತ್ತು ನಡೆ ನುಡಿಗಳು ಕೆಟ್ಟು ಹೋಗ್ಬಿಟ್ಟಾವ. ಇವತ್ತು ಯಾಕೆ ಹಾಕತ್ತಪ್ಪ ಅಂದ್ರ ರೊಕ್ಕ ಸಾಕಷ್ಟೈತಿ, ಮಕ್ಕಳನ್ನ ಶಾಲೆಗೆ ಕಳಿಸ್ತೀರಿ, ದುಡ್ಡನ್ನ ಕೊಟ್ಟು, ಅದ್ರ ಸಂಸ್ಕಾರವನ್ನ ಕೊಡೋರು ಯಾರು? ಅವ್ವ ಅಪ್ಪನ ಕೊಡ್ಬೇಕಲ್ಲ. ಮನೆ ಮೊದಲ ಪಾಠಶಾಲೆ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಸಾಧು ಸತ್ಪುರುಷರು ಸಂತರು ಯಾರ ನಮ್ಮ ಗ್ರಾಮಕ್ಕೆ ಬಂದ್ರಂದ್ರ ಅವ್ರನ್ನ ಪಾದ ಸೇವೆ ಮಾಡಿ ಎಲ್ಲಾ ನನ್ನವ್ರಪ್ಪ ಒಂದ್ ಚರಿಗೆ ನೀರು ತಗೋ, ಒಂದು ತನ್ನವನ್ನ ತಗೋ ಅಂತ ಹೇಳಿ ಅವ್ರಿಗೆ ನಾವು ಸತ್ಕರಿಸಿದೀವಿ ಅಂದ್ರೆ ಯಾಕೆ ಬರ್ತಾನೋ ಗೊತ್ತಿಲ್ಲ. ಹಾರೂರಿಗೆ ಹರನಾಗಿ, ಕುರುಬನಿಗೆ ಬೀರನಾಗಿ, ಮುಸುಕರಿಗೆ ಬೀರನಾಗಿ ಬರ್ತೀನೋ, ಕೋನ ಇಡ್ರು ಮಕ್ಕಳ್ರಿ ಅಂತ ಹೇಳ ನಮ್ಮತ್ತೆ. ಅದನ್ನ ನಾವು ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಇವತ್ತು ನೀವೆಲ್ಲ ಹತ್ತಿರ್ತೀರಿ ನಮಗ್ ಬಾಳ ಅನ್ಯಾಯ ಆಗೈತ್ರಿ, ಮೋಸ ಆಗೈತ್ರಿ ಅಂತ ಹೇಳ್ತಿರ್ತೀರಿ. ಯಾರಿಗೇನು ಅನ್ನುವಂತ ಅವಶ್ಯಕತೆ ಇಲ್ಲ. ಒಂದು ಗಿಡದಾಗ ಮೊದಲು ಒಂದು ಹೂ ಹಾಕತಿ, ಆಮೇಲೆ ಸಣ್ಣ ಮಿಡಿಗಾಯಿ ಹಾಕತಿ, ಅದ ನಂತರ ದೊಡ್ಡ ಕಾಯಿ ಹಾಕತಿ, ಆಮೇಲೆ ಹಣ್ಣು ಹಾಕತಿ. ಅದನ್ನ ಯಾರು ಹರ್ಕೊಲಿಕ್ಕಂದ್ರ ತಾನ ಕೊಳತ್ ಕತ್ತರಿಸಿ ಕೂತಾರ. ಹಂಗ ನೀವ್ ಯಾರಿಗೇನು ಮಾಡುವಂತ ಇಲ್ಲ, ತಮ್ಮ ಸರ್ವನಾಶ ಆಗಿ ಹೋಗ್ತಾರ. ಇನ್ನೊಬ್ಬರಿಗೆ ಪಟ್ಟು ಮಾಡಿ ತೋರಿಸ್ಬಾರ್ದೆ ಅವ್ರು. ಸಂಜೆ ಗಂಟೆ ಕಾಯಂ ಭಕ್ತರು ಇರ್ಲಿ. ನಿಮ್ಮಂತ ನಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ನಮ್ಮ ಒಳ್ಳೆತನ. ಯಾಕಂತಂದ್ರ ಈ ಮಾತನ್ನ ಎದಕ್ ಹೇಳಾಕತ್ತೇನಪ್ಪ ಅಂದ್ರ ಸೂಕ್ಷ್ಮವಾಗಿ, ಯಾಕಂತಂದ್ರೆ ನಮಗೂ ದೂರ ಆಕತ್ತೆ. ನಾವು ಇನ್ ಜಲ್ದಿ ಮುಗಿಸಿ ಹೋಗ್ಬೇಕ. ಯಾಕೆ ಎಲ್ಲಾರ್ದು ವಿಚಾರ ಮಾಡ್ಬೇಕಿಲ್ಲಿ. ಯಾಕಂತಂದ್ರ ಇದು ಮುಂದಿನ ದಿನಮಾನ ಬಹಳ ವಿಚಿತ್ರವಾಗಿ ಬರ್ತೈತಿ. ಅಪ್ಪ ಅನ್ನಕ ಒಪ್ಪತ್ತಿನ ಕೂಲಿ ಬೇಡುವಂತ ದಿನಮಾನ ಬರ್ತೈತೆ ಅಂತೇಳಿ ನಮ್ಮ ಮತ್ತೆ ನೆನ್ಪಿಡ್ಕೊಂಡ್ಬಿಡ. ಯಾಕಪ್ಪ ಅಂದ್ರೆ ಇವತ್ತು 8ನೇ ₹1 ಕೊಟ್ಟ ಮಕ್ಕಳನ್ನ ಸಾಲಿ ಕಳಿಸಿವಿ. ಈ ಕಾಲೇಜ್ಗೆ ಹೋಗಂದ್ರೆ ಹೋಗೋದಿಲ್ಲ. ನನ್ KTM ಗಾಡಿ ಕೊಡ್ಸು, ಆಪಲ್ ಫೋನ್ ಕೊಡ್ಸು ಅಂದ್ರೆ ಹೋಗ್ತಾನ ಅಂತ ಹೇಳ್ತಾನ. ಯಪ್ಪ ನನ್ನ ಕಡೆ ಅಷ್ಟು ರೊಕ್ಕ ಇಲ್ಲೋ ತಂದಿಕೋ, ಹಂಗಾದ್ರೆ ನಮ್ಮ ಅಪ್ಪನ ಅಲ್ಲಿ ಅಂತ ಹೇಳ್ತಾನ. ಅಂತ ದಿನಮಾನ ಬಂದೈತೆ. ಹೋಗಿ ಸಂಸ್ಕಾರದ ಕೊರತೆಯಿಂದ ನಾವು ಈ ಪರಿಸ್ಥಿತಿ ಬಂದಿವಿ. ಇನ್ನೊಂದು, ಎಲ್ಲಾ ಪೂಜ್ಯತೆ ಬರ್ತೀರಿ, ನಮ್ಮ ಮಗ ಮೊಬೈಲ್ ಬಾಳ ಹಿಡಿತಾನ್ರಿ, ಯಾರ ಮಾತು ಕೇಳುವಲ್ಲ ಅಂತ ಹೇಳ್ತಿರ್ತಾರೆ. ಯಾಕೆ ಹೇಳತ್ತೇನೆ ಗೊತ್ತಾ? ಸಂಸ್ಕಾರ ಎಲ್ಲಿ ಹೊಂಟದಪ್ಪ ಅಂದ್ರ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂತೀವಿ ಅಂದ್ರ ಅವ್ರು ನಮ್ಮ ಮಕ್ಕಳ. ಅಪ್ಪನ 2 ತಾಸು ಹಿಡ್ದಾನಂದ್ರ ನಾ 4 ತಾಸು ಹಿಡಿತಾವಪ್ಪನ ಅಂತ ಕೇಳ್ತಾನ. ಅದಕ್ಕ ಮೊಬೈಲ್ ಅನ್ನ ಸದುಪಯೋಗ ಪಡಿಸ್ಕೋರಿ, ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬೇಡ್ರಿ. ಇನ್ನೊಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಮೊದ್ಲ ಮಳಿ ಆದ್ರ ಆತು ಹೋದ್ರು ಹೋತು ಅಂತೇಳಿ ನಾವು ಕಷ್ಟನಾಗಿರ್ತೀವಿ ರೈತರು. ಅದ್ರೊಳಗ ನಾವು ಅವ್ರ ಮಕ್ಕಳಾಗಿ ಸಾಲ ಸೂಲ ಮಾಡಿ ರೊಕ್ಕ ಕೊಡ್ತಾರೋ ಅದನ್ನ ತಗೊಂಡೋಗಿ ನಾವು ಮೋಜು ಮಸ್ತಿ ಮಾಡಕತ್ತೀವಿ ಅಂದ್ರೆ ಇದು ಸಹಿತ ದೊಡ್ಡ ಪಾಪದ ಕೆಲಸ. ನಮ್ಮ ಕೈಯಾಗಿಂದ ಕುರುಪಿ ಕುಡುಗೋಲು ಎದ್ದು ತಪ್ಪುದಿಲ್ಲ. ಇದನ್ನ ಬಹಳ ಅರಿವು ಹಿಡ್ಕೊಂಡವ್ರಿ. ಯಾಕೆ ಹೇಳಕತ್ತೀನಪ್ಪ ಅಂದ್ರ ತಂದೆ ತಾಯಿಗಳ ಕಣ್ಣೀರನ್ನ ಒರೆಸುವಂತ ಮಕ್ಕಳಾಗ್ರಿ ವಿನಃ ಕಣ್ಣೀರನ್ನ ಭರಿಸುವಂತ ಮಕ್ಕಳು ಯಾರು ಆಗಕ್ ಹೋಗ್ಬೇಡ್ರಿ. ಇದೀಗ ಒಂದು ಗೀತೆಯನ್ನ ಹಾಡಿದ್ರು, ರೈತಗೆ ಅನ್ಯಾಯ ಆತಂದ್ರ ಅದರ ಕರ್ಮ ಬಿಡೋದಿಲ್ಲ ಅಂತೇಳಿ. ಒಂದ ನೆನಪಿಟ್ಕೊಂಡ್ಬಿಟ್ರಿ, ಪಾಪ ಕರ್ಮದ ಲೆಕ್ಕವನ್ನ ಕೇಳುವಂತ ಹೊಸ್ತಾದ ಬರ್ತಾನ, ಹೊಸ್ತಾದ ಹುಟ್ಟಿ ಬರ್ತಾನ. ನಿರ್ಮಳವಾಗಿರ್ರಿ ಅಂತೇಳಿ ತಪ್ಪು ಮಾಡಿದವ್ರನ್ನ ಹನಿ ಕಿತ್ಕೇತಾನ, ಸುಳ್ಳು ಹೇಳೋರ್ನ ಕಿವಿಗಳ ಹಚ್ಕೇತಾನ. ನಿಮ್ಮೆಲ್ಲ ಲೆಕ್ಕ ಕೇಳಕ್ ಭಗವಂತ ಬರ್ತಾನು, ಎಚ್ಚರದಿಂದ ಇರಿ ಅಂತೇಳಿ. ಮತ್ತೆ ಯಾರು ಏನೇ ಮಾಡಿದ್ರು ಸಹಿತ ಭಗವಂತ ಯಾರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡತಾನ. ಜೊಳ್ಳು ಹಾರ್ತಾವು, ಗಟ್ಟಿ ಬೀಜ ಮಾತ್ರ ಉಳಿತಾವ. ದಾನ ಧರ್ಮ ಪರೋಪಕಾರ ನನ್ನವ್ರು ತನ್ನವ್ರು ಯಪ್ಪ ಎನ್ನ ಅನ್ಕೋತ ಸಾಧು ಸತ್ಪುರುಷರು ಪಾದ ಸೇವಾ ಮಾಡ್ಕೋತ ಹೋದ್ರಿ ಅಂದ್ರೆ ನಿಮ್ಗೆ ಉಳುಗಾಲ ಐತಿ. ಧರ್ಮಕ್ಕೆ ತಲೆಬಾಗಬೇಕು. ತಂದೆ ತಾಯಿಗಳು ಇನ್ನು ಜೋಳ ಯಾವಪ್ಪ ಅಂದ್ರೆ ದೇವರ ನಾಮಸ್ಮರಣೆಯನ್ನ ಮಾಡೋದಿಲ್ಲ, ಗುರುಗಳನ್ನ ಗೌರವಿಸೋದಿಲ್ಲ, ದೇವರನ್ನ ನಂಬುವುದಿಲ್ಲ, ತಂದೆ ತಾಯಿಗಳನ್ನ ಪೂಜಿಸುವುದಿಲ್ಲ, ಧರ್ಮಕ್ಕೆ ತಲೆಬಾಗೋದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳ್ರಿ ಅಂತೇಳಿ ಮತ್ತೆ ಇವೆಲ್ಲವನ್ನ ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಏನ್ ಇವತ್ತು ನೀವು ಒಂದು ಕನಸನ್ನ ಕಟ್ಕೊಂಡಿರಲ್ಲ ಎಲ್ಲ ಯುವಕ ಮಿತ್ರರು, ನಾನು ಆರ್ಮಿ ಆಗ್ಬೇಕು, ಪೊಲೀಸ್ ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತೇಳಿ ಇವತ್ ನೀವೇನ ಪಣ ತೊಟ್ಟಿರಲ್ಲ. ಒಂದು ಸಣ್ಣ ವಿಷಯ ಹೇಳ್ತೀನಿ, ಎಲ್ಲ ಪ್ರಯತ್ನ ನಿಮ್ಮದ 1% ದೇವರು, ಎಲ್ಲವನ್ನ ದೇವರ ಮೇಲೆ ಹಾಕಿದ್ರೆ ಆಗುತ್ತೆ. ಇವತ್ತು ಕಷ್ಟಪಟ್ಟು ದುಡೀರಿ ಅಂದ್ರೆ ಹೊಲದಾಗ ದುಡಿದಲ್ಲ, ಕಷ್ಟಪಟ್ಟು ದುಡಿದ್ರಂದ್ರೆ ಓದ್ರಂದ. ಇವತ್ತು ಕಷ್ಟಪಟ್ಟು ಓದ್ರಿ,
ಮುಂದೆ ಕಾಲ್ ಮ್ಯಾಲ ಕಾಲ ಹಾಕೊಂಡು ಕೂತಿನೋಂಗಾಕತಿ. 8-10 ತಾಸು ಕೂತು ಹೋದ್ರೆ ಭಗವಂತ ನಿನಗೆ ಬ್ಯಾಡ ಅಂದ್ರೆ ಪಣ್ಣೊಳಗೆ ಹಾಕಿ ಹೋಗಿತಾನೆ ಅಂತ ದಿನಮಾನ ಬರ್ತದೆ. ಇದು ಪ್ರಯತ್ನವನ್ನ ಮಾಡ್ರಿ. ದೇವಾನು ದೇವತೆಗಳ ಆಶೀರ್ವಾದ ಇರ್ಲಿ, ನಿಮ್ ತಂದೆ ತಾಯಿಗಳ ಆಶೀರ್ವಾದ ಇರ್ತಂದ್ರೆ ಎಲ್ಲರೂ ಒಳ್ಳೇದಾಕತ್ತಂತ ಹೇಳಿ ಇಷ್ಟು ಹೊತ್ತು ನನಗ ಈ ತೊದಕ ಸಂಘಿ ಗ್ರಾಮದ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ತಾಯಿಂದಿರಿಗೂ ಸದಾಶಿವಪ್ಪನ ಆಶೀರ್ವಾದ ಇಲ್ಲ ಅಂತ ಬಿಡ್ಕೊಂಡು ಓಂ ಹರಿವಹಾಮಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾಂದವರ ಗಂಡ ಆದಿ ಗಂಡ ಅನಾದಿ ಗಂಡ ಅಡಿವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮುನುಜರನ್ನ ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ 1,80,000 पांचों पीर जंगम जता पीर मूर्लो पुंडी बजा की दोस्तरो दे भगाली बजा की दोस्तरो दे या जैनम पार्वतीश्वर रमादेव श्री मारुतेश्वर महाराज की सदाशिव मुत्या महाराज की चंद्रोताई महाराज की चिक्कई मुत्या महाराज की दिगंबरेश्वर महाराज की ಧನ್ಯವಾದಗಳು. ಸನ್ಮಾನವನ್ನು ಥ್ಯಾಂಕ್ ಯು ಸೋ ಮಚ್. ಸದಾಕಾಲ ನಮ್ಮಂತ ಬಡ ಕಲಾವಿದರ ಮೇಲೆ ಇರಲಿ. ನೀವು ದೇಶವನ್ನ ಗಡಿ ಕಾಯ್ತೀರಿ, ಅದಕ್ಕಾಗಿ ನಾವು ಇಲ್ಲಿ ಇಷ್ಟೊಂದು ಉಸಿರಾಡಕ್ಕೆ ಬಹಳಷ್ಟು ಹೌದಾ. ನಮ್ಮ ಸಿದ್ದರಾಮಯ್ಯ ಸ್ವಾಮಿಯವರು ಕೂಡ ತುಂಬಾ ಧನ್ಯವಾದ ಸರ್. ಎಲ್ಲ ಬರ್ಲಿ ಅವರು ಸರ್, ನಿಮಗೂ ಕೂಡ ತುಂಬಾ ಧನ್ಯವಾದ ಸರ್. ನೀವು ಕೂಡ ಸೈನಿಕರು ಸಿದ್ದರಾಮಯ್ಯ ಸ್ವಾಮಿ ಸರ್ ಅವರಿಗೆ ಕೂಡ ಸಿದ್ದರಾಮಯ್ಯ ಹಿರೇಮಠ ಸರ್ ಅವರು ತುಂಬಾ ಧನ್ಯವಾದಗಳು. ಈಗ ನಮ್ಮ ಅಸಲಿ ಆಟ ಇವಾಗ ಶುರು ಆಗತ್ತೆ.
ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಶ್ರೀಗಳು ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಹೋಳಿ ಮತ್ತು ಬಬ್ಲಾದಿ ಸಂತಾನ ಮಠ ಗುರುಗಳಿಗೆ ಚಿಕ್ಕ ಗರ್ಸಂಗಿ ಗ್ರಾಮದ ಯುವ ಮಿತ್ರರು ಪುಷ್ಟಿಯನ್ನು ಮಾಡುವುದರ ಮೂಲಕ ತಮ್ಮ ಗ್ರಾಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ತಾವೆಲ್ಲ ವೇದಿಕೆ ಮುಂದೆ ಇರ್ತಕ್ಕಂಥ ಅತಿಥಿಗಳು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶ್ರೀಗಳಿಗೆ. ಶ್ರೀ ಸಿದ್ದಪ್ಪ ಪೂಜಾರಿ ಹಾಳದ್ಗಣ್ಣೂರು ಈ ಪೂಜಾರಲ್ಲೂ ಕೂಡ ಹಣೆ ಮಣಿದು ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದ್ದೇವೆ. ರೈತ ಬದುಕಿದರ ತಪ್ಪುವುದಿಲ್ಲ, ಮಾಡಿದವರ ಕರ್ಮ. ರೈತ ಬದುಕಿದರ ತಪ್ಪುವುದಿಲ್ಲ, ಮಾಡಿದವರ ಕರ್ಮ. ಬಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂಥ ಧರ್ಮ. ಬಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂಥ ಧರ್ಮ. ರೈತ ಬದುಕಿದರ ತಪ್ಪುವುದಿಲ್ಲ, ಮಾಡಿದವರ ಕರ್ಮ. ರೈತ ಬದುಕಿದರ ಕರ್ಮ. ಕೋಳಿ ಹೋಗುವಾಗ ಭೂಮಿ ಸೇರಿದ ಜೋಗಿ. ಧರ್ಮದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ. ನಾಳೆ ಎಂದವರ ಬಾಳು ಬಾಳು ಬದುಕಿನ ಹಾದಿ. ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ ಊಟ. ಇಟ್ಟವರ್ತಿತ ಸುಂದರ ಪಟ್ಟಣ ತುಂಬ ತೊಂಬರಾಟ. ಇಟ್ಟವರ್ತಿತ ಬಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂಥ ಧರ್ಮ. ರೈತ ಬದುಕಿದರ ತಪ್ಪುವುದಿಲ್ಲ, ಮಾಡಿದವರ ಕರ್ಮ. ರೈತ ಬದುಕಿದರ ತಪ್ಪುವುದಿಲ್ಲ, ಮಾಡಿದವರ ಕರ್ಮ. ದೇಶದ ಅಭಿನಂದನೆಗಳು ನಮ್ಮ ರೈತರು. ಜೈ ಜವಾನ್, ಜೈ ಕಿಸಾನ್. ಮಣ್ಣಾಗಿ ದುಡಿದು ಅನ್ನ ನೀಡಿದನ, ರೈತನ ಕಣ್ಣಾಗ ಮಣ್ಣು ಚೆಲ್ಲಿದರ ನಾಳೆ ಉಣ್ಣುದೇನ. ಕಣ್ಣಾಗ ಕಣ್ಣಿಟ್ಟು ಕಾಪಾಡಿದ ಅರಮನೆ ನೆರಮನೆ ಅಧಿಕಾರಿಗಳು ಮರೆಯಬೇಡಿ. ರೈತ ಬದುಕಿದರ ತಪ್ಪುವುದಿಲ್ಲ, ಮಾಡಿದವರ ರೈತ ಬದುಕಿದರ ವ್ಯಾಪಾರ ತೇಜಿ. ಬೆಳೆ ಬೆಳೆ ಹಾನಿಯಾದರ 100 ರೂಪಾಯಿ ಕೆಜಿ. ಮ್ಯಾಗ ಪಟ್ಟಣದಾಗ ಎಲ್ಲ ನೋಡ್ರೆ ಕಳತಿ. ವಕೀಲವನ ಕಣ್ಣಾಗ ಎಂದು ಚುಚ್ಚ ಭಾಷಿಸುವುದೇ. ವಕೀಲವನ ಕಣ್ಣಾಗ ಎಂದು ಚುಚ್ಚ ಭಾಷಿಸುವುದೇ. ಹಿಂಗ ಹಾದರ ನಾಳಿನ ಬಾಳೆ ಐತಿ ಬಾಳ ಬಚ್ಚಿ. ಹಿಂಗ ಹಾದರ ನಾಳಿನ ಬಾಳೆ ಐತಿ ಬಾಳ ಬಚ್ಚಿ. ಅನ್ಯಾಯವಾದರೆ ಇದು ಎಂಥ ಧರ್ಮ.
ನಿನ್ನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ? ರೈತ ಮಲಗಿದರೆ ತಪ್ಪುವುದಿಲ್ಲ, ಮಾಡಿದವರ ಧರ್ಮ. ರೈತ ಮಲಗಿದರೆ ತಪ್ಪುವುದಿಲ್ಲ, ಮಾಡಿದವರ ಧರ್ಮ. ಚಂದ್ರಶೇಖರ್ ಹಂಚಿನಾಳ್, ಯುವ ಮುಖಂಡರು ಮುಳವಾಡ, ಆನಂದ್ ಹೊಸಮಣಿ, ಸಂತೋಷ್ ಬಾಗಲಕೋಟೆ ವಕೀಲರು, ಅದರಂತೆ ಪಕ್ಷ ಉಪಾಧ್ಯಕ್ಷರು ಶ್ರೀಶೈಲ್ ದೇವರೆಡ್ಡಿ ಯುವ ಮುಖಂಡರು, ಅದರಂತೆ ಅಶೋಕ್ ನಾಯಕ್ ಇವರನ್ನು ಅನುಪಸ್ಥಿತಿಯಲ್ಲಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ಅದರಂತೆ ಮಹೇಶ್, ಸಮಯದ ಅಭಾವ ಇರೋದ್ರಿಂದ ಕೆಲವೊಂದು ಇಲ್ಲಿ ಉದ್ಘಾಟನಾ ಇದಕ್ಕೆ ನಾವು ಜ್ಯೋತಿ ಬೆಳಗಿಸುವುದು, ಪುಷ್ಪಾರ್ಚನೆ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಸುಮಾರು ತೊಂದರೆಗಳನ್ನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇವರೆಲ್ಲ ಭಾಗವಹಿಸಿದ್ದು ನಮ್ಮೆಲ್ಲರ ಪುಣ್ಯ. ದೇಶ ಪ್ರಗತಿಪರ ರೈತರು, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸನ್ಮಾನ ಮಾಡುವಲ್ಲಿ ತಮ್ಮದೇ ಆದಂಥ ಚಾಪಣ್ಣ ಮೂಡಿಸಿರ್ತಕ್ಕಂಥ ಅಖಿಲ್ ಗೌಡ ಪಾಟೀಲ್ ಹಾಗೂ ಯುವಕ ಬಸವೇಶ್ವರ ಹಾಗೂ ಮಾರುತೇಶ್ವರ ಯುವಕ ಮಂಡಳಿ ಚಿಕ್ಕಗರ್ಸಂಗಿ ಇವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಸನ್ಮಾನ ಸ್ವೀಕರಿಸಿದಂಥ ನೀ ಮುನ್ನುಗ್ಗಿ ದೇಶದ ಕಾಯುವ ಜನಗಣಮನ ಎದೆಯಲ್ಲಿದೆಯೋ ಬಲಿದಾನ ಕೊಡು ನೀನು ರೆಡಿಯೋ ನನ್ನ ಎಲ್ಲ ಅತಿಥಿಗಳೊಂದಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳು ಕೂಡ ಸಾಥ್ ಕೊಟ್ಟು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ PKPS ಅಧ್ಯಕ್ಷರು ಕೋಲಾರ್ ಇವರು ರಿಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಬೇಕೆಂದು ಕೇಳ್ಕೊಳ್ತೇನೆ. ಉದ್ಘಾಟನೆಗೆ ಎದುರುವಂತ ಚಂದ್ರಶೇಖರ್ ಸಂಬೆಳ್ಳುಪಿ ಅವರಿಗೆ ತುಂಬ ಹೃದಯದ ಅಭಿನಂದನೆ. ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನಿನ್ನದೇ ಹಡಗು ನಿನ್ನದೇ ಮುಳುಗದಿದೆ. ಇದು ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ. ಇಂಥ ದೊಡ್ಡ ಕಾರ್ಯಕ್ರಮ ಹೊರಗೆ ಹಾಕ್ಬೇಕಾದ್ರೆ ನೀವೆಲ್ಲ ಯುವ ಮಿತ್ರರು ಸಹಕಾರ ಕೊಡಬೇಕು. ದಯವಿಟ್ಟು Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB. Choose the course that suits your future best at our science college. For more information, contact on these numbers. Diamond Group of Institutions, we care about your future.